ನಮಗೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಮ್ಮ. ಓವರ್ ಟು ಅಮ್ಮ. ನಮಸ್ತೆ ಎಲ್ಲರಿಗೂ. ಮೊಟ್ಟ ಮೊದಲನೆಯದಾಗಿ ನಮ್ಮ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ, ನಮ್ಮ ಮಹಾತಾರ್ ಬಾಬಾಜಿ ಅವರಿಗೆ, ಮತ್ತೆ ನಮ್ಮ ಗುರುಗಳಾದ ರಂಗನಾಥ್ ಸರ್ ಅವರಿಗೆ ನನ್ನ ಸಾಷ್ಟಾಂಗ ವಂದನೆಗಳು. ಮತ್ತು ಈಗ ಪ್ರೋಗ್ರಾಮ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಾಗ್ಲಿ ಜೂಮ್ ಅಲ್ಲಿ ಭಾಗವಹಿಸಿರೋ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ಈಗ ಈ ಮೊಡವೆಯ ನಿಯಂತ್ರಣದ ಪರಿಹಾರಗಳ ಬಗ್ಗೆ ಮಾತಾಡ್ತೀನಿ. ನೋಡಿ, ನಾನು ಕಾಣ್ತಿದ್ದೀನ? ಆಮ್ ಐ ಆಡಿಯಬಲ್? ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಎಸ್, ಕೇಳಿಸ್ತಿದೆ ಅಮ್ಮ, ಕಂಟಿನ್ಯೂ ಮಾಡಿ. ಎಸ್ ನೋಡಿ, ಈ ಹದಿಹರೆಯದವರಿಗೆ ಬಹಳಷ್ಟು ಚಿಂತೆಯನ್ನು ಉಂಟು ಮಾಡೋದು ಒಂದು ಪರೀಕ್ಷೆ, ಮತ್ತೆ ಇನ್ನೊಂದು ಮೊಡವೆ. ಕಂಡ ಕ್ರೀಮ್ಗಳು, ಫೇಶಿಯಲ್ ಟ್ರೀಟ್ಮೆಂಟ್ಗಳು ಪಡೆದ ನಂತರವೂ ನಮ್ಮ ಮುಖವೇ ತನ್ನ ಸ್ವಂತ ಮನೆ ಎಂಬಂತೆ ಮೊಡವೆ ಕುಳಿತು ಬಿಡುತ್ತದೆ. ಒಂದು ಹೋಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಬರುತ್ತೆ. ಆದರೆ ಮೊಡವೆಗೆ ಕಾರಣಗಳನ್ನು ಸರಿಯಾಗಿ ತಿಳಿದುಕೊಂಡ್ರೆ ಸುಲಭವಾಗಿ ಅದರಿಂದ ಮುಕ್ತಿಯನ್ನು ಪಡೆಯಬಹುದು. ಸಕ್ಕರೆ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಜಂಕ್ ಫುಡ್ಗಳನ್ನು ಸೇವಿಸುವುದು, ರಾತ್ರಿ ನಿದ್ದೆಗೆಡುವುದು, ಹಗಲಲ್ಲಿ ನಿದ್ದೆ ಮಾಡೋದು, ಮತ್ತೆ ಸೌಂದರ್ಯ ವರ್ಧಕಗಳನ್ನು ಅತಿಯಾಗಿ ಬಳಸೋದು, ಮಾನಸಿಕ ಒತ್ತಡ, ತಲೆಹೊಟ್ಟು ಮುಂತಾದವು ಮೊಡವೆಗೆ ಕಾರಣವಾಗುತ್ತೆ. ಹಲವಾರು ಕಾರಣಗಳಿಂದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗೋದು ಮೊಡವೆಯನ್ನು ಉಂಟು ಮಾಡುತ್ತೆ. ಮೊಡವೆಗಳು ಏಳುತ್ತಿದ್ದರೂ ಅದನ್ನು ನಿರ್ಲಕ್ಷಿಸಿ ಅದಕ್ಕೆ ಕಾರಣವಾದ ಅಂಶಗಳನ್ನು ಬಿಡದೆ ಹೋದರೆ ನಿಧಾನವಾಗಿ ಉರಿ, ನೋವು, ಕೀವು ತುಂಬಿ ಅದು ದೊಡ್ಡ ರೋಗ ಎಂಬಂತೆ ತೊಂದರೆ ಕೊಡಬಹುದು. ಮೊಡವೆ ಎದ್ದಾಗ ಸೌಂದರ್ಯಕ್ಕೆ ಕುಂದು ಎಂದಷ್ಟೇ ಯೋಚಿಸದೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಯ ಸೂಚನೆ ಎಂದು ಭಾವಿಸಬೇಕು. ಮೊಡವೆಗಳನ್ನು ಉಗುರಿನಿಂದ ಚಿವುಟುವುದರಿಂದ ಅವುಗಳನ್ನು ಮರೆಮಾಚಲು ಸೌಂದರ್ಯವರ್ಧಕ ಕ್ರೀಮ್ಗಳನ್ನು ಬಳಸುವುದರಿಂದ ಸಮಸ್ಯೆಗಳು ಉಲ್ಬಣಗೊಳಿಸುವ ಸಾಧ್ಯತೆಗಳೇ ಹೆಚ್ಚು. ಮತ್ತೆ ಮೊಡವೆಗಳು ಏಳದಿರಲು ನಮ್ಮ ಆಹಾರದಲ್ಲಿ ಹಣ್ಣುಗಳು, ಸ್ವಲ್ಪ ಮಟ್ಟಿಗೆ ಕಹಿ ಮತ್ತು ಒಗರು ಇರುವ ಆಹಾರಗಳನ್ನು ಹೆಚ್ಚು ಸೇವಿಸಬೇಕು. ಅರಿಶಿನ, ದಾಳಿಂಬೆ, ನೆಲ್ಲಿಕಾಯಿ, ಒಣದ್ರಾಕ್ಷಿ, ಕ್ಯಾರೆಟ್, ಸೌತೆಕಾಯಿ, ಎಳನೀರು, ಬೂದುಕುಂಬಳಕಾಯಿ, ಪಡವಲಕಾಯಿ ಮುಂತಾದ ಆಹಾರ ಪದಾರ್ಥಗಳು ಸಹಕಾರಿ. ಉಪ್ಪು, ಹುಳಿ, ಖಾರಗಳ ಬಳಕೆ ಕಡಿಮೆ ಮಾಡಬೇಕು. ರಕ್ತ ಶುದ್ಧಿ ಮಾಡುವಂತ ಬೇವು, ಲಾವಂಚ, ಸೊಗದೆ ಬೇರು, ಮಂಚಿಷ್ಟ, ರಕ್ತಚಂದನ ಇವುಗಳ ಕಷಾಯವನ್ನು ಆಗಾಗ ಮಾಡಿ ಕುಡಿಯುತ್ತಿದ್ದರೆ ಸಹಾಯವಾಗುತ್ತದೆ. ಇವೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಗರಿಕೆ ಹುಲ್ಲಿನ ಜ್ಯೂಸ್ ಕುಡಿದ್ರೆ ಉಷ್ಣದ ಕಾರಣದಿಂದಾದ ಮೊಡವೆ ಹತೋಟಿಗೆ ಬರ್ತವೆ. ವಾರಕ್ಕೆ ಅಥವಾ 15 ದಿನಗಳಿಗೊಮ್ಮೆ ಹರಳೆಣ್ಣೆ ಅಥವಾ ತ್ರಿಫಲ ಚೂರ್ಣ ಸೇವಿಸಿ ಬೇದಿ ಮಾಡಿಕೊಂಡರೆ ಅನುಕೂಲ ಆಗುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಇವುಗಳ ಸೇವನೆ ಮಾಡಬೇಕಾಗುತ್ತದೆ. ಅಮ್ಮ, ಸ್ವಲ್ಪ ಜೋರಾಗಿ ಹೇಳಿ, ಸ್ವಲ್ಪ ವಾಯ್ಸ್ ಸ್ಲೋ ಇದೆ. ಹೌದಾ? ಹಾ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಇವುಗಳ ಸೇವನೆ ಮಾಡಬೇಕಾಗುತ್ತದೆ. ಹಾಗಾಗಿ ದೇಹ ಪ್ರಕೃತಿಗೆ ಅನುಗುಣವಾಗಿ 2 ರಿಂದ 3 ಬಾರಿ ಬೇದಿಯಾಗುವಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವಿಸುವುದು ಒಳ್ಳೆಯದು. ನಿತ್ಯ ಬೇವು ಮತ್ತು ಅರಿಶಿಣಗಳ ಪೇಸ್ಟ್ ಹಚ್ಚುತ್ತಿದ್ದರೆ ಎಲ್ಲಾ ರೀತಿಯ
ಮೊಡವೆಗಳ ತಡೆಗೂ ಸಹಾಯವಾಗುತ್ತದೆ. ಮೊಡವೆಯ ಕಲೆ ಉಳಿದಿದ್ದರೆ ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವ ಜ್ಯೇಷ್ಠ ಮಧು ಪುಡಿಯನ್ನು ಸೇರಿಸಿ ಹಚ್ಚುತ್ತಾ ಬಂದ್ರೆ ಕಡಿಮೆ ಆಗುತ್ತೆ. ಜಿಡ್ಡಿನ ಚರ್ಮ ಆದ್ರೆ ಹುತ್ತದ ಮಣ್ಣಿನ ಫೇಸ್ ಪ್ಯಾಕ್ ಮಾಡಿಕೊಳ್ಳುವುದು ಅನುಕೂಲ. ಮಾವು ಮತ್ತು ಸೀಬೆ ಎಲೆಗಳನ್ನು ಪೇಸ್ಟ್ ಮಾಡಿ ಹಚ್ಚಬಹುದು. ಒಣ ಚರ್ಮ ಆದರೆ ಜ್ಯೇಷ್ಠ ಮದ್ದು ಮತ್ತು ಸೊಗದೆ ಬೇರಿನ ಪುಡಿಯನ್ನು ಹಾಲು ಅಥವಾ ಹಾಲಿನ ಕೆನೆ ಕಲಸಿ ಫೇಸ್ ಪ್ಯಾಕ್ ಮಾಡಿಕೊಡ್ಬೇಕು. ಇವುಗಳನ್ನು 1/4 ಚಮಚದಷ್ಟು ಹೊಟ್ಟೆಗೂ ಸೇವಿಸಿದರೆ ಅನುಕೂಲ ಆಗುತ್ತೆ. ಮತ್ತೆ ಈ ಮುಟ್ಟಿನ ಸಮಯಕ್ಕೆ ಅನುಗುಣವಾಗಿ ಅಂದ್ರೆ ಮುಟ್ಟಿನ ಮೊದಲು ಅಥವಾ ನಂತರ ಆ ಮಡುವೆ ಏಳುತ್ತಿದ್ರೆ ಅದು ಹಾರ್ಮೋನ್ ವ್ಯತ್ಯಯದಿಂದ ಎಂದು ಅರಿತುಕೊಂಡು ಹಾರ್ಮೋನ್ಗಳನ್ನು ಸರಿಪಡಿಸಿಕೊಳ್ಳಲು ಚಿಕಿತ್ಸೆ ಪಡೆಯಬೇಕಾಗುತ್ತೆ. ಈ ಮುಖದ ಚರ್ಮ ಕನ್ನಡಿಯಂತೆ ಫಳಫಳ ಹೊಳೆಯಲು ಅದು ಈ ಬೇಸಿಗೆಯಲ್ಲಿ ಹೇಗೆ ಮೃದು ಹಾಗೂ ಹೊಳಪು ಹೆಚ್ಚಿಸಲು ಮನೆಯಲ್ಲೇ ಸಿಗೋ ಕೆಲವು ಈ ರೆಮಿಡಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲು ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತಗೋಬೇಕು. ಕಡಲೆ ಹಿಟ್ಟು ನಮ್ಮ ಚರ್ಮವನ್ನ ಬ್ಲೀಚಿಂಗ್ ಮಾಡುವ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದು ನಮ್ಮ ಚರ್ಮದಲ್ಲಿರುವ ಸಿಪ್ ಮತ್ತು ಕೊಳೆಯನ್ನು ತೆಗೆಯುತ್ತದೆ. ನಮ್ಮ ಡೆಡ್ ಸ್ಕಿನ್ ಅನ್ನು ತೆಗೆದು ನಮ್ಮ ಚರ್ಮವನ್ನು ಬ್ರೈಟನ್ ಮಾಡುತ್ತೆ, ಹೊಳಪು ಹೆಚ್ಚಿಸುತ್ತೆ. ಮುಖದ ಮೇಲೆ ಏನಾದ್ರೂ ಆಯಿಲ್ ಕಂಟೆಂಟ್ ಇದ್ರೂ ಅದನ್ನು ಅಬ್ಸರ್ವ್ ಮಾಡಿ ನಮ್ಮ ಚರ್ಮವನ್ನು ಕ್ಲೀನ್ಸ್ ಮಾಡುತ್ತೆ ಕಡಲೆ. ಮತ್ತೆ ಮುಖದಲ್ಲಿರುವ ಡೀಪ್ ಪೋರ್ಸ್ ಅಲ್ಲಿ ಸೇರಿರುವ ಕೊಳೆಯನ್ನು ಸಹ ತೆಗೆದು ಹೀಲ್ ಮಾಡುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಈ ಕಸ್ತೂರಿ ಅರಿಶಿಣ ಪುಡಿ. ಈಗ ವೈಟ್ ಅರಿಶಿಣ ಪುಡಿನೂ ಸಿಗುತ್ರಿ. ಯಾಕಂದ್ರೆ ಸ್ವಲ್ಪ ಬೆಳ್ಳಗೆ ಇರೋರು ಅರಿಶಿಣ ಪುಡಿ ಹಚ್ಚೋದ್ರಿಂದ ಹಳದಿ ಬಣ್ಣ ಎದ್ದು ಕಾಣುತ್ತೆ. ಅರಿಶಿಣ ಪುಡಿ ನಾನೇನು ಜಾಸ್ತಿ ಹೇಳೋ ಅಗತ್ಯ ಇಲ್ಲ. ಸಾಂಪ್ರದಾಯಿಕವಾಗಿಯೂ ನಾವು ಇದನ್ನು 100 ವರ್ಷಗಳಿಂದ ಉಪಯೋಗಿಸ್ತಿದ್ದೇವೆ. ಮತ್ತೆ ಥರ್ಡ್ ನಮ್ಮ ಚರ್ಮ ಜೇನುತುಪ್ಪ ನಮ್ಮ ಚರ್ಮದಲ್ಲಿ ಯಾವುದು ಬ್ಲ್ಯಾಕ್ ಸ್ಪಾಟ್ಸ್ ಇದ್ರೆ, ಭಂಗ್ ಇದ್ರೆ ಮತ್ತು ಪಿಗ್ಮೆಂಟೇಶನ್ ಇದ್ರು ಅದು ಸ್ವಲ್ಪ ಲೈಟ್ ಆಗಿ ಮಾಡುತ್ತೆ. ಜೇನುತುಪ್ಪ ನಮ್ಮ ಚರ್ಮವನ್ನು ಮಾಯಿಶ್ಚರ್ ಮಾಡುತ್ತೆ. ಮತ್ತೆ ಈ ರಿಂಕಲ್ಸ್ ಆಗೋದನ್ನು ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ. ಜೊತೆಗೆ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಆಮೇಲೆ ಅದು ತಡೆಯುತ್ತೆ. ಜೊತೆಗೆ ತುಂಬಾ ನ್ಯೂಟ್ರಿಷಿಯಸ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನು ತುಂಬಾ ಹೆಲ್ದಿ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಮೊಸರು. ಇದು ಚರ್ಮಕ್ಕೆ ತುಂಬಾನೇ ಒಳ್ಳೇದು. ಡ್ರೈ ಸ್ಕಿನ್ ಅವರವರಿಗೆ ಮತ್ತೆ ಆಯಿಲಿ ಸ್ಕಿನ್ ಇರುವವರಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ಮುಖವನ್ನು ಚೆನ್ನಾಗಿ 2-3 ಸಲ ತೊಳ್ಕೋಬೇಕು. ಆಮೇಲೆ ಹಾಲಿನಿಂದ ಸ್ವಲ್ಪ ಚೆನ್ನಾಗಿ ಕ್ಲೀನ್ಸ್ ಮಾಡ್ಬೇಕು. ನಂತರ ಈ ಮಿಶ್ರಣವನ್ನು ಸಮಾನವಾಗಿ ಹಚ್ಚಿ ಮಸಾಜ್ ಮಾಡಿ 2-3 ನಿಮಿಷ ಮಾತ್ರ ಬಿಡ್ಬೇಕು. ತುಂಬಾ ಡ್ರೈ ಆಗೋದಕ್ಕೆ ಬಿಡಬಾರ್ದು. ನಂತರ ತಣ್ಣೀರಿನಿಂದ ತೊಳೆಯಬೇಕು. ಹೀಗೆ 7 ದಿನ ಮಾಡಿದರೆ ಆಗ ಚೆನ್ನಾಗಿ ಗಾಜಿನಂತೆ ಫಳಫಳ ಹೊಳೆಯುತ್ತೆ ನಮ್ಮ ಚರ್ಮ. ಸ್ವಲ್ಪ ಲಾಸ್ಟಿಗೆ ಮುಖ ತೊಳೆದ್ಮೇಲೆ ಸ್ವಲ್ಪ ರೋಸ್ ವಾಟರು ಹಚ್ಬೋದು. ಇಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಮಹಾತಾರ್ ಫೌಂಡೇಶನ್ ಅವರಿಗೆ ಮತ್ತೆ ಮಂಜುಳಮ್ಮಗೆ ತುಂಬಾ ಧನ್ಯವಾದ.